ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕೇಳೋರು ನಿಂತರ ಯಾರು ಫ್ರೀಯಾಗಿ ಕೂತಿರಲ್ಲ ಬಿಡು. ಎಲ್ ಹೇಳಿದ್ರೆ ಏನಾಗುತ್ತೆ ಅನ್ನೋದು ನನ್ಗೆ ಗೊತ್ತು. ಯಾರ್ ಬಾಲನ ಹೇಗ್ ಕತ್ತರಿಸ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನನ್ ವಿರುದ್ಧವಾಗಿ ಯಾರೇ ಬಂದ್ರು ಅವ್ರನ್ನ ಈ ಮನೆಯಿಂದ ಜಾಗ ಹೇಗ್ ಖಾಲಿ ಮಾಡಿಸ್ಬೇಕು ಅಂತಾನೂ ಚೆನ್ನಾಗ್ ಗೊತ್ತು. ನೀವಿಬ್ರು ಈ ಮನೆಯಲ್ಲಿ ಇರ್ಬೇಕಾದವ್ರಲ್ಲ. ಆದ್ರೂ ಈ ಮನೆಯಲ್ಲಿ ಇಷ್ಟು ಅದ್ಧೂರಿಯಾಗಿರೋದಕ್ ಬಿಟ್ಟಿದ್ದೀನಿ. ನಿಶಾ, ನಾವು ಈ ಮನೇಲಿ ಇದ್ದೀವಷ್ಟೇ. ಆದರೆ ನಿನ್ನ ಈ ಲಕ್ಸುರಿ ಲೈಫ್ ಸ್ಟೈಲ್ ಇದೆಯಲ್ಲ, ನೀನು ಹಾಕ್ತಿರೋ ಬಟ್ಟೆ ಚಪ್ಪಲಿ ಇದಕ್ಕೆಲ್ಲ ದುಡ್ಡು ಕೊಡ್ತಿರೋದು ಅಖಿಲಾನೇ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊ. ನೀನ್ ತಿರುಗ್ ಬಿದ್ರು ನಿನ್ನನ್ನು ಯಾಕೆ ಸುಮ್ಮನೆ ಬಿಟ್ಟಿದ್ದೀನಿ ಗೊತ್ತಾ? CCTV ಫುಟೇಜ್ನ ಡಿಲೀಟ್ ಮಾಡಿದ್ಯಾ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ. ಹೋಗ್ಲಿ ಬಿಡು ಅಖಿಲ, ನಿನಗೆ ಒಳ್ಳೇದಾಯ್ತಲ್ವಾ? ಇವಳನ್ನ ಕ್ಷಮಿಸ್ಬಿಡು. ಹಾಗೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಈಗೇನು ನಿಂಗೆ ಚಿಲ್ಡ್ರೆ ಕಾಸ್ಬೇಕು ಖರ್ಚಿಗೆ, ಅಷ್ಟೇ ತಾನೇ? ತಗೋ, ನಿಂಗಿಷ್ಟು ಸಾಕು. ಅದನ್ ಬಿಟ್ಟು ಬಾಲ ಏನಾದ್ರೂ ಬಿಚ್ಚಕ್ ಬಂದ್ರೆ ಕಟ್ ಮಾಡ್ಬಿಡ್ತೀನಿ. ಗೆಟ್ ಔಟ್. ನಿನ್ ಮಗಳಿಗೆ ವಾರ್ನ್ ಮಾಡಿದ್ದೀನಿ. ಅವಳಿಗೆ ನಾನು ಹೇಳಿದ ಅರ್ಥ ಆಗ್ಲಿಲ್ಲ ಅಂದ್ರೆ ನಿನ್ನ ಭಾಷೆನಲ್ಲಿ ಅರ್ಥ ಮಾಡಿಸು. ಅವಳಿಗೆ 50,000 ಕೊಟ್ಟೆ ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ. ನಿನಗೂ 50,000 ಸಿಗತ್ತೆ. ಈಗಲೇ ಕೊಡ್ತೀಯಾ? ಈಗ ಕೊಡಲ್ಲ. ಗಂಗೆ ರೂಮಲ್ಲಿ ಒಂದು ಪರ್ಸ್ ಇದೆಯಲ್ಲ, ಅದನ್ನ ತಂದು ನನ್ನ ಕೈಗೆ ಕೊಟ್ರೆ ಆ ದುಡ್ಡು ನಿನ್ನ ಕೈಯಲ್ಲಿ. ಆ ಪರ್ಸಲ್ಲಿ ಅಂಥ ಮುಖ್ಯವಾದ ವಿಚಾರ ಇದೆಯಾ? ಅಂದ್ರೆ ಆ ಪರ್ಸಲ್ಲಿ 50,000ಕ್ಕಿಂತ ಜಾಸ್ತಿ ದುಡ್ಡಿರ್ಬೇಕು. ಪ್ರತಿ ಸಲ ದಡ್ಡಿ ಥರ ಮಾತಾಡ್ಬೇಡ. ಅದರಲ್ಲಿ ಏನೋ ಒಂದು ವಸ್ತು ಇದೆ. ಅದು ಯಾರಿಗಾದ್ರೂ ಗೊತ್ತಾದ್ರೆ ನನಗೆ ಪ್ರಾಬ್ಲಮ್ ಆಗತ್ತೆ. ಅತ್ತೆ, ನೀವಿಲ್ಲಿದ್ದೀರಾ? ನಿಮ್ಮನೆ ಹುಡ್ಕೊಂಬಂದೆ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನ್ ಕೌಸಲ್ಯ, ಇಷ್ಟೊಂದು ಖುಷಿಯಾಗಿದೆಯಾ? ಏನ್ ವಿಷಯ? ಮಗನ ಇಷ್ಟ ಕಷ್ಟಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಸೊಸೆ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂದ್ರೆ ಅದ್ ಖುಷಿನೇ ಅಲ್ವಾ ಅತ್ತೆ? ಅಂದ್ರೆ ಅಭಯ್ಗೋಸ್ಕರ ನಮ್ ಗಂಗೆ ಏನೋ ಶ್ರಮ ಪಡ್ತಿದ್ದಾಳೆ ಅಂತ ಆಯ್ತು. ಹ್ಞೂ ಅತ್ತೆ, ಅಭಯ್ಗೋಸ್ಕರ ಗಂಗೆ ಇವತ್ತು ಸ್ಪೆಷಲ್ ಆಗಿ ಅಡ್ಗೆ ಮಾಡ್ತಾ ಇದ್ದಾಳೆ. ಓ, ಅದಕ್ಕೆ ಅಡ್ಗೆ ಮನೆಗೆ ಹೋಗು ಅಂತ ಅಭಯ್ಗೂ ಹೇಳಿದ್ದೀನಿ. ಹೆಂಡತಿ ಅವನಿಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾಳೆ ಅಂತ ಅವನಿಗೂ ಗೊತ್ತಾಗ್ಲಿ. ಪಾಪ ಕೌಸಲ್ಯ, ಗಂಗೆ ಅಭಯ್ನ ಇಂಪ್ರೆಸ್ ಮಾಡಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ ನೋಡು. ಆದ್ರೆ ಯಾಕಮ್ಮ ಈ ಅಭಯ್ ಯಾವಾಗ್ಲೂ ಒಂಥರ ಇರ್ತಾನೆ? ಅವನಿಗೇನಾಗಿದೆ? ಛೇ, ಕೆಲ್ಸದ ಮೇಲಿರೋ ಗಮನ ಹೆಂಡತಿ ಮೇಲಿಲ್ಲ. ಅತ್ತೆ, ಅದಿನ್ ಸ್ವಲ್ಪ ಹೊತ್ತು ಮಾತ್ರ. ಆಮೇಲೆ ನೋಡ್ತಾ ಇರಿ ನಮ್ಮ ಅಭಯ್ ಹೇಗ್ ಬದ್ಲಾಗ್ತಾನೆ ಅಂತ. ಗಂಗೆ 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 ಅಂತ ಅವಳು ಸೆರಗ್ ಹಿಡ್ಕೊಂಡೆ ಓಡಾಡ್ತಾ ಇರ್ತಾನೆ. ದೇವ್ರ ದಯೆಯಿಂದ ಅಷ್ಟಾದ್ರೆ ಸಾಕು ಕೌಸಲ್ಯ. ಅತ್ತೆ, ದೇವ್ರ ದಯೆ ಜೊತೆ ನಮ್ಮ ಎಫರ್ಟ್ಸು ಇರ್ಬೇಕಲ್ವಾ? ನಮ್ಮ ಎಫರ್ಟ್ಸಾ? ಸರಿ, ಇವಾಗ ನಾವೇನ್ ಮಾಡ್ಬೇಕು ಹೇಳು? ಸದ್ಯಕ್ಕೆ ಅಭಯ್ ಏನ್ ಮಾಡ್ತಾನೆ ಅಂತ ನೋಡೋಣ. ಆಮೇಲೆ ಗಂಗೆಗ್ ಟಿಪ್ಸ್ ಕೊಡೋದಾ ಅಥವಾ ಅಭಯ್ ಬುದ್ಧಿ ಹೇಳ್ಬೇಕಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಏನ್ ಹೇಳ್ತೀರಾ? ಸರಿ ಅಮ್ಮ, ಅದನ್ನು ನೋಡೇ ಬಿಡೋಣ. ಅಯ್ಯೋ ಗೌರಿ, ಅಮ್ಮ ಎಲ್ಲಿ ಏನಾಯ್ತೆ? ಅಯ್ಯೋ ದೇವ್ರೆ, ನೋಡ್ಕೊಂಡು ಹೊಡಿಯಕ್ ಆಗಲ್ವಾ ನಿಮ್ಗೆ? ಕ್ಷಮಿಸಿ ಅಮ್ಮ, ಗೊತ್ತಾಗ್ಲಿಲ್ಲ.
ಅಯ್ಯೋ ದೇವ್ರೆ, ಗಂಗೆ ಗಂಗೆ ಏನಾಯ್ತು? ರಕ್ತ ಬರ್ತಿದ್ಯಲ್ಲೇ. ಅಯ್ಯೋ ದೇವ್ರೆ, ಎದ್ದೇಳು. ಏನಾಯ್ತಮ್ಮ? ಯಾರೋ ತೆಂಗಿನಕಾಯಿ ಹೊಡೆದ್ರು, ಆ ತೆಂಗಿನ ಚಿಪ್ ಬಂದು ಕೈಗೆ ಬಿತ್ತು. ಅಯ್ಯೋ, ಈ ಜನಗಳಿಗಂತೂ ತಲೆಯಲ್ಲಿ ಬುದ್ಧಿನೇ ಇಲ್ಲ. ಎಲ್ಲಮ್ಮ? ಇಲ್ಲಿ ಏನು ಆಗಲ್ಲಮ್ಮ. ನೋವಾಗ್ತಿದ್ಯೇನೆ? ನನಗೆ ಎಷ್ಟು ನೋವಾದ್ರೂ ಸಹಿಸ್ಕೋತೀನಮ್ಮ, ಆದ್ರೆ ನನ್ ಗಂಗೆ ಸಂತೋಷವಾಗಿರ್ಬೇಕು. ಅದಕ್ಕೆ ತಾನೇ ಈ ಪೂಜೆ, ಈ ಸೇವೆ ಎಲ್ಲ. ತಂಗಿಗೋಸ್ಕರ ನೀನು ಎಷ್ಟೊಂದು ಕಷ್ಟಪಡ್ತೀಯಲ್ಲಮ್ಮ. ನನ್ನ ತಂಗಿಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಪುರೋಹಿತ್ರೆ. ದೇವಸ್ಥಾನಕ್ಕೆ ಬರೋರೆಲ್ಲ ತಮಗೋಸ್ಕರ ಏನಾದ್ರೂ ಬೇಡ್ಕೊಳ್ತಾರೆ ಹೊರತು ಬೇರೆಯವ್ರಿಗೋಸ್ಕರ ಬೇಡ್ಕೊಳ್ಳೋದಿಲ್ಲ. ಆದ್ರೆ ನೀನ್ ನೋಡಮ್ಮ, ತಂಗಿಗೊಳ್ಳೇದಾಗ್ಲಿ ಅಂತ ಶ್ರಮ ವಹಿಸಿ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದೀಯ. ಆ ದೇವ್ರು ನಿನ್ನ ಭಕ್ತಿ ಶ್ರದ್ಧೆಗೆ ಖಂಡಿತ ಒಳ್ಳೇದ್ ಮಾಡ್ತಾನೆ. ನಿನ್ನ ಕೋರಿಕೆನ ಆದಷ್ಟು ಬೇಗ ಪೂರ್ತಿ ಮಾಡ್ತಾನಮ್ಮ. ನೋಡ್ಕೊಂಡು ಮಾಡೋದಲ್ವಾ? ಹಿಡ್ಕೋ, ಒಂದ್ ನಿಮಿಷ. ಆರ್ ಯು ಓಕೆ? ಪರವಾಗಿಲ್ಲ. ಹುಷಾರ ಕೆಲಸ ಮಾಡ್ಬೇಕು ತಾನೆ? ಹುಷಾರ್ ತಪ್ಪೋದ್ರಿಂದ ಬಯಸಿದ ಪ್ರೀತಿ ಸಿಗುತ್ತೆ ಅಂದ್ರೆ ದಿನ ಬೇಕಿದ್ರೆ ಒಂದೊಂದೇ ಬೆರಳೆ ಗಾಯ ಮಾಡ್ಕೋತೀನಿ. ಶಟ ಮಾಡ್ಕೊಂಡಿರೋದನ್ನ ಮ್ಯಾನೇಜ್ ಮಾಡೋದಕ್ಕೆ ಏನೇನೋ ಮಾತಾಡ್ಬೇಡ. ಗೊತ್ತಿಲ್ಲ ಅಂದ್ರೆ ಕೆಲಸ ಮಾಡಕ್ ಹೋಗ್ಬಾರ್ದು. ಅಥವಾ ಗೊತ್ತಿಲ್ದಿರೋ ಕೆಲ್ಸನ ಶ್ರದ್ಧೆಯಿಂದ ನಿಧಾನವಾಗಿ ಮಾಡ್ಬೇಕು. ಅದನ್ನ ಬಿಟ್ಟು ಬೇಕಾಬಿಟ್ಟಿ ಮಾಡಿದ್ರೆ ಹೀಗೆ ಆಗೋದು. ನೀವ್ ರೇಗ್ತಿರೋದ್ ನೋಡ್ತಿದ್ರೆ ಒಂಥರ ಖುಷಿ ಆಗ್ತಿದೆ ಯಜಮಾನ್ರೆ. ಕೋಪದಲ್ಲಿ ರೇಗ್ಬೇಡಿ, ಸ್ವಲ್ಪ ಖುಷಿನೂ ಇರ್ಲಿ. ಇದೇ ಬೇಡ ಅನ್ನೋದು. ಆದ್ರೆ ನಂಗೆ ಇದೇ ಬೇಕಿರೋದು. ಅಂದ್ರೆ ನೀವು ಪಕ್ಕದಲ್ಲಿ ಇರ್ಬೇಕು, ಕೇರ್ ಮಾಡ್ಬೇಕು. ಅದೇ ನನಗೆ ಬೇಕಿರೋದು. ಯಾವುದಕ್ಕೆ ಆದ್ರೂ ಒಂದು ಲಿಮಿಟ್ಸ್ ಅನ್ನೋದು ಇರುತ್ತೆ. ಹೀಗೆಲ್ಲ ಆಡೋದಕ್ಕೆ ನೀನಿನ್ನೂ ಚಿಕ್ಕ ಮಗು ಅಲ್ಲ. ಅಲ್ಲ ಭೈ. ಸ್ಟಾಪ್ ಇಟ್ ಗಂಗೆ.